ನನ್ನ ಹೆಸರು ವಿಜಯ್ ಅಂತ ಹೇಳಿ. ನಾನು ಶಿವಪ್ಪ ಅವ್ರ ಮಗ. ನಾನು 2012ರಲ್ಲಿ ಪದವಿ ಮುಗಿಸ್ದೆ MSW ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಅದಾದ ನಂತರ ನನಗೆ ಯಾವುದೇ ರೀತಿ ಉದ್ಯೋಗಕ್ಕೆ ಹೋಗಿ ಇಷ್ಟ ಇರಲಿಲ್ಲ. ತಂದೆಯವ್ರ ಮಾರ್ಗದರ್ಶನದಲ್ಲೇ ವ್ಯವಸಾಯ ಮಾಡೋಣ ಅಂತ ನಾನು ಇದೇ ಫೀಲ್ಡ್ಗೆ ಬಂದೆ. ನಮ್ಮ ತಂದೆನೂ ಅದಕ್ಕೆ ನನಗೇನು ಅಪೋಸ್ ಮಾಡಿಲ್ಲ. ಬಟ್ ನಾನು ಇಲ್ಲೇ ಅವ್ರ ಜೊತೆಲೇ ಮಾಡಿದ್ರೆ ನನಗೆ ಒಂದು ಯುನಿಕ್ನೆಸ್ ಅನ್ನೋದು ಇರಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ತಂದೆಯವ್ರ ಸಹಾಯದಿಂದ ಮತ್ತು ಸ್ನೇಹಿತರ ಸಹಾಯದಿಂದ ಸ್ವಲ್ಪ ಆರ್ಥಿಕ ಸಹಾಯ ತೊಗೊಂಡವ್ರ ಹತ್ರ ಹೊಸದಾಗಿ ಮಧುಗಿರಿ ಹತ್ರ ಒಂದು 10 ಎಕರೆ ವೇಸ್ಟ್ ಲ್ಯಾಂಡ್ ತೊಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮತ್ತು ಆ ಜಮೀನು ಮೇಲೆ NHB ಮೇಲೆ ಲೋನ್ ತೊಗೊಂಡು NHB ಲೋನ್ ತೊಗೊಂಡು ಬಾಳೆ ಹಾಕಿದೆ ನಾನು. ಬಾಳೆ ಫಸ್ಟ್ನೇ ವರ್ಷ ಒಳ್ಳೆ ಇಳುವರಿ ಬಂತು ನನಗೆ. 2ನೇ ವರ್ಷವೂ ಒಳ್ಳೆ ಇಳುವರಿ ಬಂತು. ಈಗ 3ನೇ ವರ್ಷ 3ನೇ ಕಟಿಂಗ್ ಆಗ್ತಾಯಿದೆ. ಆ 3 ವರ್ಷದಲ್ಲಿ ನನಗೆ ಒಳ್ಳೆ ಲಾಭ ಬಂದಿದೆ. ನನ್ನ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ನನಗೆ ಸಿಕ್ಕಿದೆ. ಮಾರ್ಕೆಟಿಂಗಲ್ಲಿ ನಾವೇ ಸ್ವಂತ ಮಾಡ್ತೀವಿ. ನಮ್ಮಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಇದ್ದರೆ ಖರೀದಿದಾರ ಇಲ್ಲೇ ಬಂದು ಖರೀದಿ ಮಾಡ್ತಾರೆ. ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನಮಗೆ ಬೆಂಗಳೂರಲ್ಲಿ ಹಾಪ್ಕಾಮ್ಸ್ ರೇಟ್ ಏನಿದೆಯೋ, ಹಣ್ಣಿರ್ಬೋದು, ಯಾವುದೇ ರೀತಿ ಉತ್ಪನ್ನಗಳಿರ್ಬೋದು, ಅದಕ್ಕಿಂತ ₹1 ಕಡಿಮೆ. ಯಾಕೆಂದರೆ ಟ್ರಾನ್ಸ್ಪೋರ್ಟ್ದು ಅವ್ರು ಖರ್ಚು ಇಟ್ಕೊಂಡು ₹1, ಮಿಕ್ಕಿದ್ದೆಲ್ಲ ಅದೇ ರೇಟ್ಗೆ ನಮ್ಗೆ ಇಲ್ಲೇ ಕೊಟ್ಟು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಗೆ ಮಾರ್ಕೆಟೇದು ಏನೂ ತೊಂದರೆ ಇಲ್ಲ. ಯಾವಾಗ ನಮ್ಮ ಹತ್ರ ಒಳ್ಳೆ ಗೂಡ್ಸ್ ನಾವು ಬೆಳಿತೀವೋ, ಪ್ರೊಡಕ್ಷನ್ ನಮ್ಮ ಹತ್ರ ಚೆನ್ನಾಗಿರುತ್ತೋ, ಆವಾಗ ನಮ್ಮ ಹತ್ರನೇ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ನಮ್ಮ ಹತ್ರನೇ ಬಂದು ಖರೀದಿದಾರರು ಆರಾಮಾಗಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೂ ಒಳ್ಳೆ ಲಾಭ ಇದೆ, ನಮಗೂ ಲಾಭ ಇದೆ. ಮಾರ್ಕೆಟಿಂದು ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಬಟ್ ರೇಟ್ಗಳು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಅದಕ್ಕೋಸ್ಕರ ನಾವೇನು ಅಂದರೆ, ಈಗ ವರಮಹಾಲಕ್ಷ್ಮಿಯಿಂದನೇ ಹಬ್ಬಗಳು ಶುರುವಾಗೋದು. ಆ ಟೈಮ್ಗೆ ಕಟಾವು ಶುರುವಾಗೋ ಥರ ಮಾಡಿಕೊಂಡ್ರೆ ನಮಗೆ ಹೆಚ್ಚು ಕಡಿಮೆ ದೀಪಾವಳಿ ಎಂಡ್ ಆಗೋವರೆಗೂ ಹಿಂದೂಗಳ ಹಬ್ಬ ಇದ್ದೇ ಇರುತ್ತೆ. ಅದಾದಮೇಲೆ ಮದುವೆಗಳಿರುತ್ತೆ. ನವಂಬರ್ಗೆ ಕಟ್ಟಿಂಗ್ ಎಲ್ಲ ಹಾರ್ವೆಸ್ಟ್ ಕಂಪ್ಲೀಟ್ ಆಗೋ ಥರ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಬೆಲೆ ಸಿಗೋದ್ರಿಂದ ಆದಾಯನೂ ಜಾಸ್ತಿ ಆಗುತ್ತೆ. ಮತ್ತು ಖರ್ಚೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀವಿ. ಮತ್ತು ಫರ್ಟಿಲೈಸರ್ಸ್ನೆಲ್ಲ ನಾವು ನೀರಿನಲ್ಲೇ ಕೊಟ್ಕೋತೀವಿ. ಮತ್ತು ಕಳೆ ಹೋಗೋದಕ್ಕೆಲ್ಲ ಕಳೆನಾಶಕ ಬಳಸ್ತೀವಿ. ಮತ್ತು ರೋಟೋವೇಟ್ರ್ ಹಾಕ್ಕೋತೀವಿ ನಾವೇ ಸ್ವಂತವಾಗಿ. ನಾನೇ ವರ್ಕ್ ಮಾಡ್ತೀನಿ. ಜೊತೆಗೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಇರ್ಬೋದು, ಯಾವುದೆಲ್ಲ ಪೋಷಕಾಂಶಗಳು ಯಾವುದೇ ಇರ್ಬೋದು, ನಾವೇ ಸ್ಪ್ರೇ ಮಾಡ್ತೀವಿ. ಅದರಿಂದ ನಮಗೆ ಖರ್ಚು ಕಡಿಮೆ. ಸಾಮಾನ್ಯವಾಗಿ ಬಾಳೆಗೆ ಅಷ್ಟೊಂದೇನು ಲೇಬರ್ ಬೇಕಾಗಿಲ್ಲ. ನಾವೇ ಆಲ್ಮೋಸ್ಟ್ ಎಲ್ಲ ವೈಜ್ಞಾನಿಕ ಪದ್ಧತಿ ಮಾಡಿಕೊಂಡ್ರೆ ಯಾವುದೇ ಖರ್ಚಿಲ್ದಂಗೆ ನಾವು ಆದಾಯ ಹೆಚ್ಚು ಪಡ್ಕೊಬೋದು. ಖರ್ಚು ಕಡಿಮೆ ಆದಷ್ಟು ನಮಗೆ ಅದ್ರ ಆದಾಯ ಜಾಸ್ತಿ ಆಗೋದೇ ಅದರ ಸೂಚನೆ. ಅದು ಒಂದು ಲೇಬರ್ ಇಟ್ಟಿಲ್ಲ. ಏನಕ್ಕೆ ಅಂತಂದರೆ, ಲೇಬರ್ದು ಸಖತ್ತು ಸ್ಕೇರ್ಸಿಟಿ ಇದೆ. ವ್ಯವಸಾಯಕ್ಕೆ ಅಂದರೆ ಲೇಬರ್ ಸಿಗ್ತಾಯಿಲ್ಲ. ಬೇರೆ ಕೆಲಸಗಳಿಗೆ ಅಂದರೆ ಲೇಬರ್ ಸಿಗ್ತಾರೆ. ಬಟ್ ವ್ಯವಸಾಯದ ಕೆಲಸ ಅಂದರೆ ಲೇಬರ್ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಲೇಬರ್ನ ಅವಾಯ್ಡ್ ಮಾಡಿಕೊಂಡು ಯಾಂತ್ರಿಕ ಪದ್ಧತಿಗಳು ಜಾಸ್ತಿ ಬಳಸ್ಕೊಂಡು, ಆಧುನಿಕ ಪದ್ಧತಿಗಳು ಯಾಂತ್ರಿಕ ಪದ್ಧತಿಗಳು ಬಳಸ್ಕೊಂಡು ನಾವು ಲೇಬರ್ನ ಕಡಿಮೆ ಮಾಡ್ಕೊಂಡಿದ್ದೀವಿ. ನಮ್ಮದು ಇದು ಫಸಲು ನಾವು ಇಲ್ಲೇ ನಮ್ಮದು ದೊಡ್ಡಬಳ್ಳಾಪುರದಲ್ಲಿ ಲೋಕಲ್ ಮಾರ್ಕೆಟ್ ಇದೆ, ಅಲ್ಲಿಂದ ಕೊಟ್ಟರೆ ಅವ್ರು ಬೆಂಗಳೂರಿಗೆ ಸರಬರಾಜು ಮಾಡ್ಕೋತಾರೆ. ನಮಗೆ ಬೆಂಗಳೂರು ರೇಟ್ ಇಲ್ಲೇ ಕೊಡೋದ್ರಿಂದ ನಾವು ಇವ್ರಿಗೆ ಸರಬರಾಜು ಮಾಡ್ತೀವಿ. ನಮ್ಮ ಸರಕು ಆಲ್ಮೋಸ್ಟ್ ಇಲ್ಲಿ ಈ ಕಡೆ ಚಿಕ್ಕಬಳ್ಳಾಪುರ ಹೋಗುತ್ತೆ, ದೊಡ್ಡಬಳ್ಳಾಪುರ ಹೋಗುತ್ತೆ, ಬೆಂಗಳೂರು ಹೋಗುತ್ತೆ. ಜಾಸ್ತಿ ಬೆಂಗಳೂರೇ ಹೋಗೋದು. ಅದು ಬಿಟ್ಟು ಈ ಕಡೆ ತುಮಕೂರು ಸೈಡ್ ಹೋಗುತ್ತೆ ನಮ್ಮದು. ನಮಗೆ ಮಾರ್ಕೆಟ್ದೇನು ತೊಂದರೆ ಇಲ್ಲ. ಬೆಂಗಳೂರು ಸುತ್ತಮುತ್ತ ಇರೋದ್ರಿಂದ ನಮಗೆ ಮಾರ್ಕೆಟಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಾವು ಹುಟ್ಟಿ ಬೆಳೆದಿದ್ದು ಸ್ವತಃ ನಾವು ಇಲ್ಲೇ ವ್ಯವಸಾಯದ ಕುಟುಂಬದಲ್ಲೇ ನಾವು ಹುಟ್ಟಿ ಬೆಳೆದಿದ್ದು. ಮೊದಲಿಂದನೂ ಇದ್ರ ಬಗ್ಗೆ ಅಭಿರುಚಿ ಇತ್ತು. ಜೊತೆಗೆ ಪ್ರತಿಯೊಂದು ನಮ್ಮ ತಂದೆ ಮಾಡೋದನ್ನು ನಾವು ನೋಡ್ತಾ ಇದ್ವಿ, ಜೊತೆಯಲ್ಲಿ ಪಾಲ್ಗೊಳ್ತಾ ಇದ್ವಿ. ಅದರಿಂದ ಅದು ನಾರ್ಮಲಾಗಿ ನಮಗೆ ಬಂದುಬಿಟ್ಟಿದೆ. ಅದು ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ವ್ಯವಸಾಯದ ಅಭಿರುಚಿ ಅನ್ನೋದು. ಅದಕ್ಕೋಸ್ಕರ ಸಿಟಿ ಲೈಫು ಫಸ್ಟ್ ನಾನು ಅಂದ್ಕೊಂಡು ಹೋಗಿದ್ದು ಅದೇನೆ, MSW ಮಾಡಿ ಎಲ್ಲರೂ ಒಂದು ಉದ್ಯೋಗ ಜಾಯ್ನ್ ಆಗಬೇಕು ಅಂತ. ಯಾಕೆಂದರೆ ವ್ಯವಸಾಯದಲ್ಲಿ ಅನಿಶ್ಚಿತತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಉದ್ಯೋಗಕ್ಕೆ ಹೋಗಬೇಕು ಅಂತಲೇ ಮೊದಲು ಅಂದ್ಕೊಂಡಿತ್ತು. ಬಟ್ ಬೆಂಗಳೂರು ಜೀವನ ಒನ್ಸ್ ನಾನು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾದಮೇಲೆ MSW ಮಾಡಬೇಕಾದ್ರೇ ನಾವು ಫೀಲ್ಡ್ ವರ್ಕೆಲ್ಲ ಹೋಗ್ತಾ ಇದ್ವಲ್ಲ, ಆ ಬೇಸಲ್ಲೇ ನನಗೆ ಗೊತ್ತಾಯಿತು ಈ ಜೀವನ ನನ್ನ ಕೈಲಾಗಲ್ಲ, ಪರ್ಸ್ನಲಿ ನನ್ನ ಕೈಲಾಗಲ್ಲ. ಅದಕ್ಕೋಸ್ಕರ ಇಲ್ಲೇ ಬಂದು ತಂದೆಯವ್ರ ಜೊತೆಯಲ್ಲೇ ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡೆ. ಕೃಷಿಯಲ್ಲಿ ಭವಿಷ್ಯದಲ್ಲಿ ನಾವು ಈಗ ಬಾಳೆ ಇಷ್ಟು ದಿನ ಬಾಳೆ ಮಾಡಿದ್ದೀವಿ, ಅದ್ರ ಜೊತೆ ಅಡಿಕೆ ಮಾಡಿದ್ದೀವಿ. ಮಧುಗಿರಿ ಹತ್ರ ನಾನು ಪುನಃ ಅಡಿಕೆ ನಾಟಿ ಮಾಡಿದ್ದೀವಿ. ಅದು ಈಗ ಹುಸಿ ಒಂಬಾಳೆ ಬಂದಿದೆ. 3 ವರ್ಷ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು 2 ವರ್ಷದಲ್ಲಿ ಅಲ್ಲಿ ಬೆಳೆ ಶುರುವಾಗುತ್ತೆ. ಅದ್ರ ಜೊತೆ ಮತ್ತೆ ಅದರಲ್ಲಿ ಇಂಟರ್ ಕ್ರಾಪ್ ಏನಾದರೂ ಮಾಡಬೇಕು ಅನ್ನೋ ಆಲೋಚನೆ ಇದೆ. ಬಟ್ ಇದೇ ಸ್ಪೆಸಿಫಿಕ್ಕಾಗಿ ಬೆಳಿಬೇಕು ಅಂತ ಇನ್ನೂ ಏನೂ ಅಂದ್ಕೊಂಡಿಲ್ಲ. ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವಾಗ ಬಾಳೆಯಲ್ಲಿ ನಾವೆಲ್ಲ ಫಸ್ಟ್ ಕಡ್ಡಿ ಕೊಡ್ತಾಯಿದ್ವಿ. ಕಡ್ಡಿ ಕೊಡೋದ್ರಿಂದ ಅವೈಜ್ಞಾನಿಕ ಪದ್ಧತಿ ಅದು. ಅದರಿಂದ ನಾವು ಕಡ್ಡಿ ಕೊಡೋದು ಬೇಡ, ಟೇಪ್ ಕಟ್ಸೋಣ ಅಂತ ಹೇಳ್ಬಿಟ್ಟು ಟೇಪ್ ತೊಗೊಂಡು ಬಂದು ನಾವೇ ಅಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗ್ಬಿಟ್ಟು ಆರ್ಡ್ರ್ ಕೊಟ್ಟು ಟೇಪ್ ಮಾಡಿಸ್ಕೊಂಬಂದು, ಅದಕ್ಕೆ ಅಂತ ಲೇಬರ್ ಸಿಗ್ತಾರೆ ಚಾಮರಾಜನಗರ ಕಡೆ, ಅಲ್ಲಿಂದ ಕರ್ಕೊಂಬಂದು ಈ ಟೇಪ್ನೆಲ್ಲ ಹೊಸ ಪದ್ಧತಿ ಅಳವಡಿಸ್ಕೊಂಡಿದ್ದೀವಿ. ಇದರಲ್ಲಿ ನಮ್ಗೆ ಟೇಪ್ ಕಟ್ಟೋದ್ರಿಂದ ಹೆಚ್ಚು ಅಂದರೆ, ಒಂದು ಗಿಡಕ್ಕೆ ಕಡ್ಡಿ ಕೊಡಬೇಕು ಅಂತಂದರೆ ಬಾಳೆ ಸಸಿಗೆ ಹೆಚ್ಚು ಕಡಿಮೆ ಒಂದು ಕಡ್ಡಿಗೇ ₹20 ಖರ್ಚು ಬರುತ್ತೆ. ಅದ್ರ ಜೊತೆ ಲೇಬರ್ಗೆ ₹25-30 ಒಂದು ಗಿಡಕ್ಕೆ, ಹೆಚ್ಚು ₹50 ಆವ್ರೇಜು ನಮ್ಗೆ ಸರಾಸರಿ ಒಂದು ಗಿಡಕ್ಕೆ ಖರ್ಚು ಬರುತ್ತೆ. ಅದೇ ನಾವು ಟೇಪ್ ಕಟ್ಟಿದ್ರೆ ಒಂದು ಎಕರೆಗೆ 30-40 kg ಟೇಪ್ ಸಾಕಾಗುತ್ತೆ ನಮಗೆ.
40 ಕೆ ಜಿ ಟೇಪ್ ಅಂದರೆ ನಮಗೆ ಮತ್ತು ಕಟ್ಟೋದಕ್ಕೆ ಕೂಲಿ ಒಂದು ಗಿಡ ಕಟ್ಟಲಿಕ್ಕೆ ಟೇಪ್ ಕಟ್ಟಲಿಕ್ಕೆ 2.5 ರೂಪಾಯಿ, 2.5 ಪ್ಲಸ್ ಟೇಪ್ದೊಂದು 2.5 ರೂಪಾಯಿ 3 ರೂಪಾಯಿ ಖರ್ಚು ಬರುತ್ತೆ. ಎಲ್ಲ ನಮ್ಗೆ 6 ರೂಪಾಯಿ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ನಮಗೆ 10% ಖರ್ಚಲ್ಲೇ ನಮಗೆ ಅದಕ್ಕಿಂತಲೂ ಒಳ್ಳೆ ರಿಸಲ್ಟ್ ಇದೆ ಟೇಪ್ ಕಟ್ಟೋದ್ರಿಂದ. ಇದು ಹೊಸ ಪದ್ಧತಿ ನಾವು ಅಳವಡಿಸ್ಕೊಂಡಿದ್ದೀವಿ 3 ವರ್ಷದಿಂದ. ಯುವಕರು ಈ ಕೃಷಿಗೆ ಈ ವ್ಯವಸಾಯದ ಫೀಲ್ಡ್ಗೆ ಬರೋದ್ರಲ್ಲಿ ತುಂಬ ಅರ್ಥ ಇದೆ. ಏಕೆಂದರೆ ಫ್ಯೂಚರ್ ಇರೋದೇ ಇದ್ರ ಮೇಲೆ. ಹೆಚ್ಚುತ್ತಿರೋ ಜನಸಂಖ್ಯೆ ಇರ್ಬೋದು, ನಗರೀಕರಣ ಸಿಕ್ಕಾಬಟ್ಟೆ ಆಗ್ತಾಯಿದೆ. ಯುವಕರೆಲ್ಲ ಹಳ್ಳಿ ಬಿಟ್ಬಿಟ್ಟು ಸಿಟಿಗಳ ಕಡೆ ಹೋಗ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಇದರಲ್ಲಿ ಬಂದರೆ ಲಾಭದಾಯಕ ಇದೆ. ಬಟ್ ಸ್ವಲ್ಪ ನಾವು ತಾಳ್ಮೆಯಿಂದ ಕಾಯಬೇಕು, ಡೆಡಿಕೇಟೆಡಾಗಿ ಕೆಲಸ ಮಾಡಬೇಕು. ಡೆಡಿಕೇಟೆಡಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಇದರಲ್ಲಿ ಸಫಲ ಆಗೋದು ಸಖತ್ ಕಷ್ಟ ಇದೆ. ಆದರೆ ಇದರಲ್ಲಿ ಒಳ್ಳೆ ನೆಮ್ಮದಿ ಇದೆ, ಎಲ್ಲಕ್ಕಿಂತ ಮೇನ್ ಒಳ್ಳೆ ಆರೋಗ್ಯ ಇರುತ್ತೆ ನಮಗೆ. ಆದ್ದರಿಂದ ದಯವಿಟ್ಟು ಆಲ್ರೆಡಿ ಸಿಟಿಯಲ್ಲೇ ಹುಟ್ಟು ಬೆಳೆದಿರೋರು ಕಷ್ಟ ಆಗ್ಬೋದು ಇದು, ಬಟ್ ಹಳ್ಳಿಯ ಜೀವನ ನೋಡಿರೋರಿಗೆ ಇದು ಖಂಡಿತವಾಗ್ಲೂ ಕಷ್ಟದ್ದೇನಲ್ಲ. ಆ ಸಿಟಿ ಲೈಫ್ ಲೆಕ್ಕ ಹಾಕ್ಕೊಂಡ್ರೆ ಇದು 100% ಏನು ಕಷ್ಟದ ಜೀವನನೇ ಅಲ್ಲ, ಮಾಡ್ಬೋದು ಆರಾಮಾಗಿ. ಅದಕ್ಕೆ ದಯವಿಟ್ಟು ಸಿಟಿಯವ್ರು ಇಲ್ಲಿ ಬಂದು ಮಾಡೋ ಅವಶ್ಯಕತೆ ಇಲ್ಲ, ಹಳ್ಳಿಯವರೇ ಹಳ್ಳಿಯಲ್ಲಿ ಇದ್ಕೊಂಡು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಹಳ್ಳಿಗಳು ಖಾಲಿ ಆಗೋದು ತಪ್ಪುತ್ತೆ. ಸಿಟಿ ನಗರೀಕರಣ ಜಾಸ್ತಿ ಆಗಿ ಅಲ್ಲೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದ್ರ ಬದಲು ಎಲ್ಲಿಯವ್ರು ಅಲ್ಲೇ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಇರೋ ಅವಕಾಶಗಳನ್ನ ಬಳಸ್ಕೊಂಡು ಅದರಲ್ಲೇ ಇಂಪ್ರೂವ್ ಆಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಮೊದಲೇ ಹೇಳಿದಾಗೆ ಕೃಷಿಯಲ್ಲಿ ಸಿಕ್ಕಾಪಟ್ಟೆ ಅನಿಶ್ಚಿತತೆ ಇದೆ. ಯಾಕೆಂದರೆ ನಾವು ಈ ಮಳೆ ಜೊತೆ ಇದು ಗುದ್ದಾಡಬೇಕು, ಪವರ್ ಜೊತೆ ಗುದ್ದಾಡಬೇಕು. ಎಲೆಕ್ಟ್ರಿಸಿಟಿ ಸಿಟಿಗಳು ಕೊಟ್ಟಂಗೆ 24 ಗಂಟೆ ಕರೆಂಟು ಖಂಡಿತವಾಗ್ಲೂ ಹಳ್ಳಿಗಳಲ್ಲಿ ಕೊಡೋಲ್ಲ. ಮ್ಯಾಕ್ಸಿಮಮ್ ನಮ್ಗೆ ಕೊಟ್ಟರೆ ಒಂದು 5 ಗಂಟೆ ಪವರ್ ಕೊಡ್ಬೋದು ಅಷ್ಟೇ. ಬಟ್ ಅದ್ರ ಜೊತೆನೇ ನಾವು ಒದ್ದಾಡಬೇಕು. ಯಾಕಂದ್ರೆ ನಾವು ಅದಕ್ಕೆ ನಾವು ಹೊಂದ್ಕೊಂಡು ಹೊರಟೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮಗೆ ನೀರಿರೋದು, ಒಳ್ಳೆ ಭೂಮಿ, ಒಳ್ಳೆ ನೀರು ಸಿಕ್ಕಿದ್ರೆ ಕೃಷಿಯಷ್ಟು ಲಾಭದಾಯಕ ಇನ್ನೊಂದಿಲ್ಲ. ರೈತರ ಮಧ್ಯೆ ಬೇರೆ ಇವಾಗ ನಗರೀಕರಣದ್ದು ಕೈಗಾರಿಕೀಕರಣ ಅಲ್ಲಿರೋಷ್ಟು ಕಾಂಪಿಟೇಷನ್ನು, IT ಸೆಕ್ಟರ್ ಇರ್ಬೋದು, ಯಾವುದೇ ಸೆಕ್ಟರಲ್ಲಿ ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಇದೆ. ಬಟ್ ರೈತರಲ್ಲಿ 100% ಯಾವುದೇ ರೀತಿ ಕಾಂಪಿಟೇಷನ್ ಇಲ್ಲ. ನಮಗೆ ನಾವೇ ಕಾಂಪಿಟೇಷನ್ ಅಷ್ಟೇ. ಇದಕ್ಕೆ ಅವ್ರು ಹಂಗೆ ಮಾಡ್ರೆ ನಾವು ಹಿಂಗೆ ಮಾಡಬೇಕು ಅನ್ನೋದು ಯಾರು ರೈತರ ಮನಸ್ಸಲ್ಲಿ ಬರ್ತಾ ಇಲ್ಲ. ಬಟ್ ಅದು ಬರಬೇಕು. ಅಲ್ಲಿ ರೈತರ ಮಧ್ಯೆ ಯಾವಾಗ ಕಾಂಪಿಟೇಷನ್ ಬರುತ್ತೋ ಆವಾಗಲೇ ಏನಾದರೂ ಅಭಿವೃದ್ಧಿ ಸಾಧ್ಯ ಆಗೋದು. ರೈತರ ಮಧ್ಯೆ ಬರಬೇಕು, ನನ್ನೊಳಗಡೆ ಬರಬೇಕು ಕಾಂಪಿಟೇಷನ್. ಈ ವರ್ಷ ಇಂಥ ಬೆಳೆ ಬೆಳೆದಿದ್ದೀನಿ, ಇಂಥ ತಪ್ಪು ಮಾಡಿದ್ದೀನಿ, ಮುಂದಿನ ವರ್ಷ ಅಂಥ ತಪ್ಪು ತಿದ್ದುಕೊಂಡು ನಾನು ಇನ್ನೂ ಹೆಚ್ಚು ಬೆಳೆ ಬೆಳಿಬೇಕು, ಖರ್ಚು ಯಾವ ರೀತಿ ಕಡಿಮೆ ಮಾಡ್ಕೊಬೇಕು, ಅದೆಲ್ಲ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಆಮೇಲೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು. ಸಕ್ಸಸ್ಫುಲ್ ರೈತ ಆಗೋದಕ್ಕೆ ನಮ್ಮ ತಂದೆಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಕಷ್ಟಪಟ್ಟು ದುಡಿಬೇಕು, ಬಟ್ ಅದ್ರ ಜೊತೆ ನಾವು ಮಾಡ್ತಿರೋ ಕೆಲಸದ ಮೇಲೆ ನಮ್ಗೆ ಶ್ರದ್ಧೆ ಇರಬೇಕು. ಇನ್ನೊಂದು ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಮಾಡಿರೋ ಕೆಲಸ ನೋಡದೆ ಹೋಯ್ತು ಅಂತ. ನಾವು ಏನು ಕೆಲಸ ಮಾಡಿರ್ತೀವೋ ಅದನ್ನು ನಾವೇ ಪ್ರತ್ಯಕ್ಷವಾಗಿ ನೋಡಬೇಕು. ನಾವು ಯಾರಿಗೋ ಹೇಳಿದ್ದೀವಿ ಮಾಡ್ತಾರೆ ಬಿಡು ಅನ್ನೋದು ಮಾಡಿದ್ರೆ ನಾವು ಖಂಡಿತ ಸಕ್ಸಸ್ ಆಗಲ್ಲ. ನಾವು ಮಾಡಿರೋ ಕೆಲಸ ನಾವೇ ನೋಡಬೇಕು. ಜೊತೆ ನಮ್ಮ ಸೂಪರ್ವಿಷನ್ 100% ಇರಬೇಕು. ಜೊತೆ ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡಬೇಕು. ಆವಾಗಲೇ ನಾವು ಸಕ್ಸಸ್ ಆಗ್ಲಿಕ್ಕೆ ಆಗೋದು.